ಬೆಂಗಳೂರಿಗೆ ಬರ್ತೀರಿ ಸಿನಿಮಾ ಕೆಲಸ ಅಂತ ಅಂದ್ಬಿಟ್ಟು ಇಲ್ಲಿ ಒಂದಷ್ಟು ಕನ್ಸೊತ್ತ ಒಂದಷ್ಟು ಕೆಲಸಗಳು ಯಾವುದು ಕೈಗೂಡಲ್ಲ. ಆ ನಂತರದಲ್ಲಿ ಹೈದರಾಬಾದ್ಗೆ ಹೋಗ್ತೀರಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ಇವತ್ತಿಗೆ 100ಕ್ಕೂ ಹೆಚ್ಚು ಏನೋ ಶೋಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನ ನಿಮಗೆ ಸೃಷ್ಟಿ ಮಾಡಿಕೊಡ್ತು. ಹೇಗಿತ್ತು ಆರಂಭದ ಜರ್ನಿ ಅಂತ ಹೈದರಾಬಾದು, ಬ್ಯಾಂಗ್ಳೂರು ಇದೆಲ್ಲ ಜರ್ನಿ? ನನಗೆ ಬೆಂಗಳೂರು ಅಂದ್ರೇನೆ ಗೊತ್ತಿರ್ಲಿಲ್ಲ ಸರ್ ನನಗೆ. ಓಕೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಾನು ತುಮಕೂರು, ಸಿರಾ, ಮಾನಂಗಿಯನ್ನು ತಾಂಡಾ ಊರಲ್ಲಿ. ನಮ್ಗೆ ಅದೇ ಒಂದು ಪ್ರಪಂಚ. ನಮ್ಗೆ ತುಮಕೂರ್ಗೆ ಹೋಗ್ತೀವಂದ್ರೆ ನಮ್ಮ ಸಿರಾಯಿಂದ ನಾವು ತುಮಕೂರು ಹೋಗ್ತೀವಂದ್ರೆ ನಮ್ಗೆ ಅದೇ ಒಂದು ದೊಡ್ಡ ಪ್ರಪಂಚ. ಅಲ್ಲಿಂದ ನಾನು ಬೆಂಗಳೂರು ಬರ್ತಿದ್ದೀನಿ ಅಂತಂದ್ರೆ ಮನೇಲಿ ಒಂದು ಭಯ, ಗೊಂದಲ, ಏನಾಗ್ತಾನೋ, ಎಲ್ಲೋಗ್ತಾನೋ, ಏನ್ ಮಾಡ್ತಾನೋ, ಎಲ್ಲಿ ಕೆಟ್ಟೋಗ್ಬಿಡ್ತಾನೋ, ಹಾಳಾಗೋಗ್ಬಿಡ್ತಾನೋ ಅಂದ್ರೆ ಗೊತ್ತಲ್ವಾ ಸರ್. ಒಂದು ಊರಿಂದ ನಾವೊಂದು ಬೆಂಗಳೂರು ಅನ್ನೋ ಒಂದು ಸಿಟಿ, ಒಂದು ನಗರಕ್ಕೆ ಬರ್ತಿದೀವಿ ಅಂತಂದ್ರೆ ಅಥೆಂಟಿಕ್ ಫ್ಯಾಮಿಲಿಯಿಂದ ಹುಟ್ಟು ಬಂದಿರ್ತೀವಿ. ಪಕ್ಕಾ ರೈತ ಕುಟುಂಬ. ಹಳ್ಳಿನಲ್ಲಿ ಅಕ್ಕಪಕ್ಕ ಜನ ಹೇಗ್ ಮಾತಾಡ್ತಾರೆ, ಸಂಬಂಧಿಕರು ಹೇಗ್ ಮಾತಾಡ್ತಾರೆ. ಸಂಬಂಧಿಕರನ್ನ ಶತ್ರುಗಳಂತಂದ್ಬಿಟ್ಟು ಎಲ್ಲೂ ಹೊರಗಡೆಯಿಂದ ಯಾರು ಬರಲ್ಲ ಸರ್. ಎಲ್ಲ ಮನೆನಲ್ಲೇ ಇರ್ತಾರೆ, ಅಕ್ಕಪಕ್ಕದಲ್ಲೇ ಇರ್ತಾರೆ. ಏನು ಸಂಬಂಧಿಕರು, ನೆಂಟರು ಅಂತಂದಿರ್ತೀವಿ ಅವರೇ ನಮ್ಮ ದೊಡ್ಡ ಶತ್ರುಗಳಾಗಿರ್ತಾರೆ. ಹಂಗಂದ್ಕಂಡು ನಾನು ಎಲ್ಲಾ ಫ್ಯಾಮಿಲಿನಲ್ಲೂ ಇದ್ದಾರೆ ಅಂತ ಹೇಳೋದಿಕ್ಕೂ ಅಲ್ಲ. ನಾನು ನನ್ನ ಜೀವನದಲ್ಲಿ ನನ್ನಿಂದ ನನ್ನ ತಂದೆ ತಾಯಿ ಈ ಅವಮಾನಗಳನ್ನೆಲ್ಲ ಪಟ್ಟಿದ್ದಾರೆ. ನಿಮ್ ಮಗ ಬೆಂಗಳೂರು ಹೋಗ್ಬಿಟ್ಟ, ಹಾಳಾಗೋಗ್ಬಿಡ್ತಾನೆ, ಆ ಶೋಕಿ, ಈ ಶೋಕಿ, ಅದು ಇದು ಎಲ್ಲ ಗೊತ್ತಲ್ವಾ ನಿಮ್ಗೆ. ಅಂದ ತಂದೆ ತಾಯಿಗೆ ಏನೂ ಗೊತ್ತಿಲ್ದಿರ್ತಕ್ಕಂಥ ಅಮಾಯಕರಿಗೆ ಆ ತರ ಹೇಳ್ದಾಗ ಅವ್ರ ಮನ್ಸಿಗೆ ಏನಾಗುತ್ತೆ ಅಂದ್ರೆ, ಅಯ್ಯೋ ನನ್ ಮಗನ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ದಾರೆ, ಅವಮಾನ ಮಾಡ್ತಿದ್ದಾರೆ, ಎಲ್ಲಿ ಹಾಳಾಗ್ಬಿಡ್ತಾನೋ ನಿಜ ಅಂದ್ರೆ ಅವ್ರಿಗೂ ನಂಬಕ್ಕಾಗಿಲ್ಲ ಅಂದ್ರೂ ನಂಬೋ ಪರಿಸ್ಥಿತಿಗೆ ತಗೊಂಡೋಗ್ಬಿಡ್ತಾರೆ. ಆದ್ರೆ ಅವರೇ ಎಲ್ಲ ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ. ಈ ತರ ಒಂದು ಇಂಡಸ್ಟ್ರಿನಲ್ಲಿ ಇದ್ದಾನೆ, ಹಿಂಗೆ ಅಂತ ಅಂದ್ಬಿಟ್ಟು. ಈ ತರ ಎಲ್ಲ ನಾನು ಅನುಭವಿಸಿದೀನಿ. ನನ್ನ ತಾಯಿನೂ ನನಗೆ ಫೋನ್ ಮಾಡಿ ಎಷ್ಟೋ ಸರಿ ಎತ್ತಿದ್ದಾರೆ. ಹೀಗೆಲ್ಲ ಮಾತಾಡ್ತಾರೆ, ನೀನ್ ಆ ತರ ಆಗೋದಕ್ಕೆ ಹೋಗ್ಬೇಡ, ನಿನ್ ಮೇಲೆ ಒಂದು ನಂಬಿಕೆ ಇದೆ, ನಂಬಿಕೆ ಉಳಿಸ್ಕೊ, ನೀನೇನು ಅಂದ್ಕೊಂಡು ಹೋಗಿದ್ಯಾ ಅದನ್ನ ರೀಚ್ ಆಗು, ಆ ಗುರಿ ತಲುಪು ಅಂತ ಅಂದ್ಬಿಟ್ಟು ಎಷ್ಟೋ ಸರಿ ಹೇಳಿದ್ದಾರೆ. ನಾನು ಇವತ್ತು ಅವ್ರು ಏನ್ ಹೇಳಿದಾರೋ ಹಾಗೇನೆ ಬದುಕಿದ್ದೀನಿ. ನನ್ನ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಮೊದಲ ರಿಯಾಲಿಟಿ ಶೋ ಅಂದ್ರೆ ಯಾವುದು? ಯಾವ್ದ್ರಲ್ಲಿ ವರ್ಕ್ ಮಾಡಿದ್ರಿ ಅಂತ? ಹೈದರಾಬಾದ್ ಹೋಗ್ತಿರಂತೆ, ಅಲ್ಲಿ ಸಾಕಷ್ಟು ಸೂಪರ್ ಸ್ಟಾರ್ಸ್ ಜೊತೆ ವರ್ಕ್ ಮಾಡಿರುವಂಥದ್ದು. ರಾಣಾ ಆಗಲಿ, ಬಾಲಯ್ಯ ಅವ್ರ ಜೊತೆ, ಈಗ ಕನ್ನಡದಲ್ಲಿ ಶಿವಣ್ಣ ಆಗಲಿ, ಅಪ್ಪು ಸರ್ ಆಗಲಿ, ಯಶ್ ಅವ್ರ ಜೊತೆ ಆಗಲಿ, ಸಾಕಷ್ಟು ಕೆಲಸಗಳು ನಿಮ್ಮ ಕಡೆಯಿಂದ ಆಗಿರುವಂಥದ್ದು. ಯಾವುದು ಮೊದಲ ಶೋ ಆಗಿತ್ತು ಅಂತ ನಿಮ್ದು? ಸರ್ ನನಗೆ ನಾನು ಕನ್ನಡದಲ್ಲಿ ತುಂಬ ಟ್ರೈ ಮಾಡ್ತೀನಿ ಸರ್ ಕೆಲಸಕ್ಕೆ. ಸಿಗಲ್ಲ ಎಲ್ಲೂ. ಎಲ್ಲ ಕಡೆ ಹೋಗ್ತೀನಿ, ಅವಮಾನಗಳು, ದುಡ್ಡು ಕೊಡಲ್ಲ, ಕೆಲಸ ಮಾಡಿಸ್ಕೊಂತಾರೆ, ಸುಮ್ಮನೆ ಏನಿಸ್ತಾರೆ, ಬಾ ಒಂದು ಆಫೀಸ್ ಬಾಯ್ ಕೆಲಸ ಆದ್ರೂ ಒಂದು ಬೆಲೆ ಗೌರವ ಅಂತಿರುತ್ತೆ, ಅದೂ ಇರಲ್ಲ. ಅಂದರೆ ಆಗಿನ ದಿನಗಳಲ್ಲಿ ಒಂಥರ ತುಂಬ ಸೇವಕರಿಗಿನ ಕಡೆಯಾಗೆ ನಾವು ತೊಡಗಿಸ್ಕೊಂತಿರ್ತಾರೆ. ಬೇಜಾರಾಗಿ ಬೇಡ ಅಂತಂದ್ಬಿಟ್ಟು ನಾನು ಡಿಸೈಡ್ ಆದಾಗ ನಾನು ಹೈದ್ರಾಬಾದ್ ಹೋಗ್ತೀನಿ. ಅಂದರೆ ಅರುಂಧತಿ ಅಂತ ಸಿನಿಮಾ ಬಂತಲ್ಲ ಸರ್, ಆ ಸಿನಿಮಾ ಪ್ರೊಡಕ್ಷನ್ ಹೌಸು ಮಲೆಮಲ ಅಂತ ಅಂದ್ಬಿಟ್ಟು ಹೈದರಾಬಾದ್ ಕಂಪನಿ ಅವರು ಈ ಟಿವಿಗೆಲ್ಲ ತುಂಬ ಶೋಸ್ಗಳು ಮಾಡ್ತಿರ್ತಾರೆ. ಅಲ್ಲೋಗಿ ಅಲ್ಲೊಬ್ರು ಡೈರೆಕ್ಟರ್ ಇರ್ತಾರೆ, ಸಂಜೀವ್ ಅಂತ ಅಂದ್ಬಿಟ್ಟು. ಅವ್ರ ಹತ್ರ ನಾನು ಡ್ರೈವರಾಗಿ ಸೇರ್ಕೊಂತೀನಿ. ಡ್ರೈವರಾಗಿ ಸೇರ್ಕೊಂಡು ನಾನು ಕೆಲವೇ ದಿನಗಳಾದಮೇಲೆ ಹಾಗೇನೆ ಡೈರೆಕ್ಷನ್ ಟೀಮ್ಗೆ ಜಾಯ್ನ್ ಆಗ್ತೀನಿ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಸರ್. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಬೆಂಗಾಳಿ ಎಲ್ಲ ಲ್ಯಾಂಗ್ವೇಜಲ್ಲೂ ಕೆಲಸ ಮಾಡಿದ್ದೀನಿ. ಶೋ ಅಸೋಸಿಯೇಟು, ಕೋ ಡೈರೆಕ್ಟ್ರು, ಟೀಮು, ಫುಲ್ ಶೋ ಡಿಸೈನ್ ಮಾಡೋದಾಗಿರ್ಬೋದು, ತೊಡಗಿಸ್ಕೊಳ್ಳೋದಾಗಿರ್ಬೋದು, ಎಲ್ಲ ಕಮ್ಯುನಿಕೇಷನು, ಕೋರ್ಡಿನೇಷನ್, ಆರ್ಟಿಸ್ಟ್ ಕರ್ಸೋದು, ಹೋಗೋದು. ಆದರೆ ನನಗೆ ಕೆಲಸ ಇನ್ನೂ ಹೆಚ್ಚು ಕೆಲಸ ಮಾಡ್ಬೇಕನ್ನೋ ಅಂತ ಒಂದು ಬಯಕೆ ಇತ್ತು. ನಾನು ಯಾವತ್ತೂ ಇಷ್ಟೇ ಕೆಲಸಕ್ಕೆ ಕಮ್ಮಿ, ಸಾಕು, ಬೇಜಾರು ಅನ್ನೋದು ಯಾವತ್ತೂ ಅಂದ್ಕೊಂಡಿಲ್ಲ ಸರ್. ನನಗೆ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಯಾವತ್ತೂ ಯಾವುದು ಕಮ್ಮಿ ಅಂತ ಅನ್ಸಲ್ಲ. ಮತ್ತು ನಾವು ಆ, ಸೋಂಬೇರಿತನನೂ ನಾನು ಯಾವತ್ತೂ ಮಾಡ್ತಿರ್ಲಿಲ್ಲ ಸರ್. ನನಗೆ ಇನ್ನೂ ತಿಳಿಬೇಕು, ಇನ್ನೂ ಕಲ್ತ್ಕೊಂಡು, ನನಗೆ ಭಾಷೆ ಬರ್ತಿರಲಿಲ್ಲ, ನನಗೆ ತೆಲುಗುನೂ ಬರ್ತಿರಲಿಲ್ಲ, ಬೇರೆ ಯಾವ ಭಾಷೆನೂ ನಂಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಗೊತ್ತಿಲ್ಲ. ಎಲ್ಲ ಹೋಗ್ತಾ 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 ಕೆಲಸ ಮಾಡ್ತಾ ಮಾಡ್ತಾ ನಾನು ಕಲ್ತಿರೋದು. ನಾನೇನು ಗುರಿ ಇಟ್ಕೊಂಡು ಹೋಗಿದ್ದೆ ಆ ಗುರಿನ ನಾನು ತಲುಪೋದಕ್ಕೆ ಏನು ಮಾಡಬೇಕು ಅವತ್ತಿಂದನೇ ನನ್ನ ಪ್ಲ್ಯಾನ್ ಆಗಿದ್ದೆ. ನಾನು ನನ್ನ ಗುರಿ ಹಿಂದೆ ಹೋಗ್ಬೇಕು ಅಂತೇಳಿ ನಾನು ನನ್ನ ಗುರಿ ಹಿಂದೆನೇ ಬಿದ್ದಿದ್ದೆ. ಬಟ್ ಅನಿವಾರ್ಯ ಕಾರಣ ನನ್ನ ಜೀವನ ಹೊಟ್ಟೆಪಾಡು ನಡೆಸ್ಬೇಕು, ಜೀವನ ನನ್ನ ಬಾಡಿಗೆ ಮನೆ, ಊಟ ತಿಂಡಿ, ಇದಕ್ಕೋಸ್ಕರ ನಾನು ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬಂತು. ಯಾಕಂದರೆ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು. ನನಗೆ ಒಂದು ಬಾಡಿಗೆ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ, ಮನೆಯಿಂದ ನಾವು ಕೇಳೋಕ್ಕಾಗ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಎಲ್ಲಾನು ಇಂಡಸ್ಟ್ರಿ ಬಿಡಬಾರ್ದು, ಇಂಡಸ್ಟ್ರಿನಲ್ಲೇ ಇರಬೇಕು ಅನ್ನೋ ಒಂದು ಹಠ ನಾನು ಆಗೆಲ್ಲ ಕೆಲಸಗಳ್ನು ಮಾಡ್ಕೊಂಡು ಬಂದೆ. ಪ್ರೊಡಕ್ಷನಲ್ಲಿ ತೊಡಗಿಸ್ಕೊಂಡೆ. ಆ ಎಲ್ಲ ಕೆಲಸ ಮಾಡಿರೋದಕ್ಕೆ ಮೇ ಬಿ ನಾನು ಇವತ್ತೊಂದು ಪ್ರೊಡಕ್ಷನ್ ಮಾಡೋದಕ್ಕಾಗಿರ್ಬೋದು, ಇವತ್ತು ಇಲ್ಲಿವರೆಗೂ ನಿಲ್ಲೋದಕ್ಕಾಗಿರ್ಬೋದು ಒಂದು ಕಾರಣ ಆಗಿದೆ ಸರ್. ನಾನು ಎಲ್ಲ ವಾಹಿನಿ ಹೆಡ್‌ಗಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಅವರೆಲ್ಲರೂ ನನ್ನ ನಂಬಿ, ನನ್ನ ಸಂಸ್ಥೆ ನಂಬಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಅದೇ ಸೂಪರ್ ಸ್ಟಾರ್ಸ್ಗಳನ್ನೆಲ್ಲ ತುಂಬಾ ಹತ್ರದಿಂದ ನೋಡಿ ಅವ್ರ ಕೆಲಸಗಳನ್ನ ತುಂಬಾ ಹತ್ರದಿಂದ ಗಮನಿಸಿದ್ರಿಂದ ಸಿನಿಮಾ ಎಂಟ್ರಿಗೆ ತುಂಬಾ ಒಳ್ಳೆ ಅಂದ್ರೆ ಕಲಿಕೆ ಆಯ್ತಾ ನಿಮಗೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಬಾಲಯ್ಯ ಆಗಲಿ, ಶಿವಣ್ಣ ಆಗಲಿ, ಈ ಥರ ಸೂಪರ್ ಸ್ಟಾರ್ಸ್ಗಳ ಜೊತೆ ಕೆಲಸ ಮಾಡಿದಿರಿ. ಸೊ ಅವರು ಆನ್ ಸ್ಕ್ರೀನ್ ಬಂದಾಗ ಹೇಗಿರ್ತಾರೆ ಮತ್ತು ಅವ್ರ ಕೆಲಸಗಳು ಹೇಗಿರುತ್ತೆ ಅದನ್ನೆಲ್ಲ ತುಂಬಾ ಹತ್ರದಿಂದ ಅಬ್ಸರ್ವ್ ಮಾಡಿ ಕಲ್ತಿದ್ದಿದ್ಯಾ ಅಂತ? ಖಂಡಿತ ಸರ್. ನಾನು ಚಿಕ್ಕ ಏಜಿಗೇನೆ ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದೆ.
ಆ ಒಂದು ಖುಷಿ ನಂಗೆ ತುಂಬಾನೇ ಇದೆ. ಯಾಕಂದ್ರೆ ಅಲ್ಲು ಅರ್ಜುನ್ ಸರ್ ಆಗಿರ್ಬೋದು, ಪ್ರಭುದೇವ ಸರ್ ಆಗಿರ್ಬೋದು, ಕಮಲ್ ಹಾಸನ್ ಸರ್, ಎ ರೆಹಮಾನ್ ಸರ್ ಆಗಿರ್ಬೋದು, ರಾಮ್ ಚರಣ್ ಅವರು, ಪ್ರಭಾಸ್ ಅವರು, NTR ಅವರು, ನಾನಿ ಅವರು, ಶಿವಕಾರ್ತಿಕೇಯನ್, ಸೋನು ಸೂದ್ ಆಗಿರ್ಬೋದು, ವಿಜಯ್ ಸೇತುಪತಿ, ಕನ್ನಡದಲ್ಲಿ ಅಪ್ಪು ಸರ್ ಜೊತೆ ಡಿ ಅಂತ ಒಂದು ಶೋ ಮಾಡಿದೆ, ಡ್ಯಾನ್ಸ್ ಅಂತ ಒಂದು ಶೋ ಮಾಡಿದೆ. ಅವ್ರ ಜೊತೆ ತುಂಬಾ ಕೆಲಸ ಮಾಡಿದೆ. ಟಿವಿ ಕೆಲಸಗಳ ಮಾಡಿದ್ದು. ಶಿವಣ್ಣನ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗಲ್ಲ ಸರ್. ಯಾಕಂದ್ರೆ ಅವರು ಒಂದು ಮನೆ ಮಗನ ಥರ ಇವತ್ತು ಟ್ರೀಟ್ ಮಾಡಿದ್ದಾರೆ. ಆ ಸ್ಥಾನನೇ ನಾನು ಇದ್ದೀನಿ ಅನ್ನೋದು ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ನನಗೆ ಶಿವಣ್ಣ ಮತ್ತು ಗೀತಕ್ಕ ಇಬ್ಬರು ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಏನು ಮಾತಾಡೋದಕ್ಕೂ ಹೋಗಲ್ಲ. ಯಾಕಂದರೆ ನಾನು ಮಾತಾಡಿದ್ರೆ ನಾನೇ ಚಿಕ್ಕವನಾಗ್ತೀನಿ. ಧ್ರುವ ಸರ್ಜಾ ಅವರಾಗಿರ್ಬೋದು, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ನಮ್ಮ ಯಶ್ ಸರ್ ಆಗಿರ್ಬೋದು. ಯಾಕಂದರೆ ಅವ್ರ ಜೊತೆಲೂ ವರ್ಕ್ ಮಾಡಿದ್ದೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್, ಯಾವತ್ತೂ ಬಿಟ್ಕೊಟ್ಟಿಲ್ಲ. ದರ್ಶನ್ ಸರ್ ಆಗಿರ್ಬೋದು, ಅವರು ಅಷ್ಟೇ ತುಂಬಾ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಈ ಸಿನಿಮಾ ಟೀಸರ್ ಲಾಂಚ್ ಆದಾಗ ಅವ್ರು ಕರೆದು ಹೇಳಿದರು, ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ, ಎಫರ್ಟ್ ಹಾಕು ಗೆಲ್ತೀಯ ಅಂತಂದ್ಬಿಟ್ಟು. ಪ್ರತಿಯೊಬ್ಬರೂ ಅಷ್ಟೇ ಸರ್. ನನಗೆ ಧ್ರುವ ಅವರು ಅಷ್ಟೇ ಮೊನ್ನೆ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಅವ್ರನ್ನ ಒಂದು ಮಾತು ಸುಮ್ಮನೆ ಕರೆದೆ ಸರ್ ಅಷ್ಟೇ, ಹಿಂಗೆ ಬನ್ನಿ ಮಾಡಿಕೊಡಿ ಅಂತಂದ್ಬಿಟ್ಟು. ಅವ್ರು ಹಿಂದೆ ಮುಂದೆ ಏನೂ ನೋಡಲಿಲ್ಲ. ಜಸ್ಟ್ 2 ಡೇಸ್ ಇತ್ತು ಸರ್. ಆಯಿತು ನಾನು ಬಂದು ಮಾಡ್ಕೊಡ್ತೀನಿ, ನಿಂಗೆ ಏನು ಬೇಕು ಒಳ್ಳೇದಾಗಲಿ, ಸಪೋರ್ಟ್ ಮಾಡ್ತೀನಿ ಅಂತೇಳಿ ಬಂದು ಅವರೇ ನಿಂತ್ಕೊಂಡು ಇದು ಮಾಡಿದ್ರು. ಶಿವಣ್ಣನೂ ಅಷ್ಟೇ ಸರ್. ಈಗ ಶಿವಣ್ಣ ಸರೂ ಸಿನಿಮಾಗೆ ಏನು ಬೇಕು ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ, ಒಳ್ಳೇದಾಗಲಿ, ತುಂಬ ಕಷ್ಟಪಟ್ಟಿದ್ಯಾ ಮಾಡು ಅಂತೇಳಿ ಇದು ಮಾಡಿದ್ರು. ಅಂದರೆ ಪ್ರತಿಯೊಬ್ಬರೂ ಇಂಡಿವಿಜುವಲಾಗೆ ಇದು ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಸರ್. ವಿಜಯ ರಾಘವೇಂದ್ರ ಅವರಾಗಿರ್ಬೋದು, ಮುರಳಿ ಅವರಾಗಿರ್ಬೋದು, ಪ್ರತಿಯೊಬ್ಬರು ಸರ್. ನಾನು ಯಾರನ್ನೂ ನೋಡಿ ಸರ್ ಹೊಸಬ್ರಿಗೆ ಇಲ್ಲಿ ಸಪೋರ್ಟ್ ಸಿಗಲ್ಲ ಅಂತ ಹೇಳ್ತಾರೆ. ಖಂಡಿತ ಇಲ್ಲ ಸರ್. ನಮ್ಮ ಅಪ್ರೋಚು ಪ್ರಾಮಾಣಿಕ ಪ್ರಯತ್ನ ಇತ್ತು ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸಬ್ರು ಬೆಳೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ಸರ್. ನಾನು ಇಂಡಸ್ಟ್ರಿನಲ್ಲಿ ಇದ್ದೀನಿ ಅಂತಂದ್ಬಿಟ್ಟು ಯಾರೂ ನಂಗೆ ಸಪೋರ್ಟ್ ಮಾಡಿಲ್ಲ ಸರ್. ಆ ಪ್ರಾಜೆಕ್ಟು ಆ ಪ್ರಕೃತಿ ದತ್ತವಾಗಿ ನೇಚರನ್ನೇ ಎಲ್ಲರೂ ಒಗ್ಗೂಡಿಸುತ್ತೆ ಅಂತಾರೆ ಗೊತ್ತಾ, ಆ ಥರ ಪ್ರತಿಯೊಬ್ಬರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾಕಂದರೆ ಸುಮ್ಮನೆ ನಾನು ಸಪೋರ್ಟ್ ಇಲ್ಲ, ಸಿಗಲ್ಲ, ಖಂಡಿತ ಸುಳ್ಳು ಸರ್. ನಮ್ಮ ಸಿನಿಮಾಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಂಗೆ ಸಪೋರ್ಟ್ ಸಿಕ್ಕಿದೆ ಸರ್. ನಾನು ಅದ್ರ ಬಗ್ಗೆ ನಾನು ಯಾವತ್ತೂ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ, ಖುಷಿ ಪಡ್ತೀನಿ ಸರ್. ನನ್ನ ಇಮೇಜಿನೂ ಮಾಡ್ಕೊಂಡಿರಲ್ಲ ಸರ್, ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತಂದ್ಬಿಟ್ಟು. ಎಂಟೈರ್ ಮೀಡಿಯಾ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ನಮ್ಮ ಡಿಜಿಟಲು, ಪ್ರಿಂಟು, ಯೂಟ್ಯೂಬರ್ಸ್ ಆಗಿರ್ಬೋದು, ಡಿಜಿಟಲ್ ಸೋಷಿಯಲ್ ಮೀಡಿಯಾ ಎಲ್ಲರೂ ಸರ್, ನಮ್ಮ ಚಾನಲ್ ಆಗಿರ್ಬೋದು, ಪ್ರತಿ ಒಬ್ಬರೂ ಸರ್ ಇಂಡಿವಿಜುವಲಾಗಿ ಫೋನ್ ಮಾಡಿ ನಿನ್ನ ಸಿನಿಮಾಗೆ ಏನು ಬೇಕು, ಪ್ರಮೋಷನ್ ಮಾಡ್ಕೊಳ್ಳ, ಸಾಂಗ್ ಪ್ರಮೋಟ್ ಮಾಡ್ಕೊಳ್ಳ, ಏನು ಬೇಕು ಹೇಳು ಮಾಡ್ಕೊಡ್ತೀನಿ ಅಂತ ಯಾವುದೇ ಕಮರ್ಷಿಯಲ್ ಮಾತಾಡ್ದಂಗೆ ಕೇಳಿದ್ದಾರೆ ಸರ್. ಈಗ ನಾನು ನಿಮಗೇನು ಕೇಳಿರಲ್ಲ, ನೀವು ನಮ್ಮ ಫ್ರೆಂಡ್ ನಮ್ಮ ರಾಮ್ ಮಾಡೋಣ, ಸಪೋರ್ಟ್ ಮಾಡೋಣ, ಹೆಲ್ಪ್ ಮಾಡೋಣ, ಗೆಲ್ಲಿ ಅನ್ನೋ ಒಂದು ಹೇಗೆ ನೀವು ಇಂಟ್ರೆಸ್ಟ್ ತೋರಿಸಿರೋ ಅದೇ ಥರ ಪ್ರತಿಯೊಬ್ಬರು ನನಗೆ ಹಂಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ನಾನು ಅವ್ರಗಳ ಬಗ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಮತ್ತೆ ಹೇಳ್ತಾ ಇದ್ದಾರೆ ಶಿವಣ್ಣ ಅವ್ರ ಬಗ್ಗೆ. ಶಿವಣ್ಣ ಅವರು ಆರಂಭದಿಂದಲೂ ಕೂಡ ನಿಮ್ಮ ಕೆಲಸಗಳಿಗೆ ಜೊತೆಯಾಗಿ ನಿಂತಿದ್ದವರು. ಇತ್ತೀಚೆಗೆ ಒಂದು ವಿಡಿಯೋ ಕೂಡ ನೋಡಿದ್ವಿ, ಫ್ಯಾಮಿಲಿ ಜೊತೆ ಹೋಗಿರ್ತಾರೆ, ಮಗಳ ಜೊತೆ ಒಂದಷ್ಟು ವಿಡಿಯೋಸ್ ಇದ್ದಂಥದ್ದು. ಶಿವಣ್ಣ ಆ ಮಟ್ಟಿಗಿನ ಪ್ರೀತಿಯನ್ನು ನಿಮಗೆ ಕೊಟ್ಟಿರುವಂಥದ್ದು, ಪ್ರತಿ ಕೆಲಸದಲ್ಲಿ ನಿಮ್ಮ ಜೊತೆಯಾಗಿ ನಿಂತಿರುವಂಥದ್ದು. ಸೊ ಶಿವಣ್ಣನ ಬಗ್ಗೆ ಹೇಳೋದಾದ್ರೆ ಸರ್, ನನಗೆ ಆ ಮನೆ ಒಳಗಡೆ ಹೋಗೋದಕ್ಕೆ ಒಂದು ಅವಕಾಶ ಇದೆ. ಆ ಮನೆ ಯಾವಾಗ ಬೇಕಾದ್ರೂ ಹೋಗ್ತೀನಿ, ಬರ್ತೀನಿ. ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅವ್ರ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಇನ್ನೂ ಬೇಕು ಅಂತಲೇ ಅನಿಸಿದೆ ಹೊರತು ನಾನು ಒಂದು ರೀಸೆಂಟಾಗಿ ಒಂದು ವಾಹಿನಿಗೆ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಕೇಳ್ತೀನಿ ಸರ್. ನಂಬಲ್ಲ, ಒಂದು ಸೂಪರ್ ಸ್ಟಾರು, ಅವ್ರಿಗೆ ಆಪ್ರೇಷನ್ ಆಗಿರುತ್ತೆ, ನಿಮಗೂ ಎಲ್ರಿಗೂ ಗೊತ್ತು. ಅಂಥ ಟೈಮಲ್ಲೂ ಬಂದು 12 ಅವರ್ ಕುತ್ಕೊಂಡು ಹೋಗ್ತಾರೆ ಸರ್ ಒಂದು ಪ್ರೋಗ್ರಾಮ್ಗೆ. ನಾನು ಹೋಗ್ತೀನಿ ಅಂತಲೂ ಅನ್ನಲ್ಲ ಸರ್. ಗೀತಕ್ಕ, ಶಿವಣ್ಣ ಇಬ್ರು 12 ಗಂಟೆ ಒಂದು ಪ್ರೋಗ್ರಾಮಲ್ಲಿ ಕುತ್ಕೊಂಡು ಇನ್ನೂ ಏನಾದರೂ ಬೇಕನೋ, ಇನ್ನೂ ಓಕೆನಾ, ಚೆನ್ನಾಗೈತೆ ಅಂತ ಹೇಳ್ತಾರೆ. ನಾನು ಅವ್ರ ಜೀವನದಲ್ಲಿ ಏನೂ ಅಲ್ಲ ಸರ್, ಒಂದು ಸಣ್ಣ ಕಣನೂ ಅಲ್ಲ ಅವ್ರ ಜೀವನದಲ್ಲಿ. ನಾನು ಇದೇ ಥರ ಒಂದು ಖಾಸಗಿ ವಾಹಿನಿಗೆ ಒಂದು ಶೋ ಮಾಡಿದೆ, ಡ್ಯಾನ್ಸ್ ಶೋ. ಆ ಶೋಗೂ ಸಮೇತ ನಾನು ಅವಾಗಿನ ತುಂಬ ಚಿಕ್ಕ ಹುಡುಗ ಸರ್. ಅವರು ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಏಜೂ ಆಗಿಲ್ಲ ಸರ್. ಅವರು ಅನುಭವದಲ್ಲಿ ನಾನು ಅರ್ಧನೂ ಆಗಿಲ್ಲ. ಅವ್ರ ಅನುಭವದಲ್ಲಿ, ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಅರ್ಧ ಏಜೂ ಆಗಿಲ್ಲ, ಅಷ್ಟು ಇದು. ಅವತ್ತು ಸಮೇತ ನನಗೆ ಸಪೋರ್ಟ್ ಮಾಡ್ಕೊಂಡು ಬೆನ್ತಟ್ಟಿದ್ದಾರೆ ಸರ್. ನಾನು ಅವ್ರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ರು ಇನ್ನೂ ಸಾಕು ಅಂತ ಯಾವತ್ತೂ ನಂಗೆ ಅನಿಸಿಲ್ಲ ಸರ್. ಇನ್ನೂ ಮಾಡಬೇಕು ಅಂತ ಅನಿಸಿದೆ. ನನಗೆ ಅಷ್ಟು ಸಪೋರ್ಟಿವ್ ಆಗಿ ಇದ್ದಾರೆ ಸರ್ ಅವರು. ನಾನು ಏನೇ ಕೇಳೋದಕ್ಕಿಂತ ಮುಂದಾಗ ಅವರೇ, ನಾನು ಸಿನಿಮಾ ಮಾಡಿರೋದು ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಹೇಳಿರಲಿಲ್ಲ. ನಾನು ಲಾಸ್ಟಿಗೆ ಹೋಗಿ ಹೇಳೋಣ ಎಲ್ಲ ಮುಗಿದ್ಮೇಲೆ ಅಂತೇಳಿ. ಅವರೇ ಮೊನ್ನೆ ಯಾರೋ ಹೇಳೋದಕ್ಕೆ ಗೊತ್ತಾಗಿ, ಏಯ್ ಸಿನಿಮಾ ಮಾಡಿದೆ ಅಂತ, ಈ ವಾರ ನಾನು ಇದು ಮಾಡ್ಕೊಡ್ತೀನಿ, ಟ್ರೈಲರ್ ಲಾಂಚ್ ಮಾಡ್ಕೊಡ್ತೀನಿ, ಏನು ಬೇಕು ನಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಗೀತಕ್ಕ, ಶಿವಣ್ಣ ಇಬ್ಬರೂ ಮಾತಾಡಿದಾಗ, ನಾವಿದ್ದೀವಿ ನಿನ್ನ ಜೊತೆಗೆ ನಿಂತಾರೆ, ಇದು ಮಾಡೋಕೆ ಹೋಗ್ಬೇಡ, ನಾವಿದ್ದೀವಿ, ನೀನು ನನ್ನ ಮಗ ಇದ್ದಂಗೆ ಅಂತ ಗೀತಕ್ಕ, ಶಿವಣ್ಣ ಇಬ್ಬರು ಫೋನ್ ಮಾಡಿ ಮಾತಾಡಿದಾಗ
ತುಂಬಾನೇ ಒಂದ್ ಸೆಕೆಂಡ್ ಕಣ್ಣಲ್ಲಿ ನೀರು ಬಂತು ಸರ್. ಬಿಕಾಸ್ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಜೊತೆಲಿ ಇರ್ತಕ್ಕಂಥ ಸಂಬಂಧಿಕರೇ ನೆಂಟ್ರೆ ಹಿಂದೆ ಮುಂದೆ ಮಾತಾಡ್ತಾರೆ. ನಾನು ಏನೂ ಅಲ್ಲ, ನಾನು ಅವ್ರಿಗೇನು ಅಲ್ಲ ಸರ್. ನಾನು ಎಲ್ರ ಥರ ಇಷ್ಟಪಡ್ತಕ್ಕಂಥ ಒಂದು ಅಭಿಮಾನಿ. ಅಂಥದ್ದು ನನಗೆ ಅವ್ರು ಫೋನ್ ಮಾಡ್ಬಿಟ್ಟು, "ನಾವಿದ್ದೀವಿ ನಿನ್ ಜೊತೆಗೆ, ಧೈರ್ಯವಾಗಿರು, ನಿನ್ ಸಿನಿಮಾ ಒಳ್ಳೇದಾಗುತ್ತೆ, ಚೆನ್ನಾಗ್ ಮಾಡಿದ್ಯಾ, ಏನ್ ಬೇಕು ಸಪೋರ್ಟ್ ನಾನು ಮಾಡ್ತೀನಿ" ಅಂತ ಹೇಳ್ತಾರೆ ಅಂತಂದ್ರೆ ಅದಕ್ಕಿನ್ನ ಪುಣ್ಯ ನಾನು ಇನ್ನೇನು ಮಾಡಿಲ್ಲ ಸರ್.